ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಸಂಪತ್. ನೀವು ನೋಡ್ತಾ ಇರೋದು ಸಂಪತ್ ಮೀಡಿಯಾ ಚಾನೆಲ್. ಬನ್ನಿ ನೇರವಾಗಿ ವಿಷಯಕ್ಕೆ ಬರೋಣ. ಸಿದ್ದರಾಮಯ್ಯ ಸರ್ಕಾರ ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ಬ್ರೇಕಿಂಗ್ ನ್ಯೂಸ್ನ ನೀಡಿದ್ದಾರೆ. 2,000 ರೂಪಾಯಿ ಬರುತ್ತಾ ಇಲ್ವಾ, ಅದಕ್ಕೆ ಕಡಿವಾಣ ಹಾಕ್ತಾರಾ, BPL ಕಾರ್ಡ್ಗಳನ್ನು ರದ್ದು ಮಾಡ್ತಾ ಇದ್ದಾರೆ. 10 ಲಕ್ಷಕ್ಕಿಂತ ಹೆಚ್ಚು ಜನರ ಒಂದು BPL ಕಾರ್ಡ್ ರದ್ದಾಗಿದೆ ಹಾಗೂ APL ಕಾರ್ಡ್ನಾಗಿ ಮಾಡಿದ್ದಾರೆ ಎಂದು ಆರೋಪಗಳನ್ನು ನೀವು TV ನ್ಯೂಸ್ ಚಾನಲ್ದಲ್ಲಿ, ಸೋಷಿಯಲ್ ಮೀಡಿಯಾದಲ್ಲಿ ನೀವು ನೋಡ್ತಾನೆ ಇರ್ತೀರ. ಅದರಲ್ಲಿ ನಿಮ್ಮ ರೇಷನ್ ಕಾರ್ಡ್ ಸ್ಥಿತಿ ಏನಿದೆ, ರದ್ದಾಗಿದೆಯಾ, ಅದನ್ನು ನೀವು ನೋಡ್ಕೊಳ್ಬೇಕು. ಹಾಗೂ BPL ಕಾರ್ಡ್ APL ಕಾರ್ಡ್ ಆಗಿ ಪರಿವರ್ತನೆ ಆಗಿದೆ, ಅಂದರೆ ವರ್ಗಾವಣೆ ಆಗಿದೆ. ಅದೇ ರೀತಿ BPL ಕಾರ್ಡ್ ಕೂಡ ರದ್ದು ಮಾಡಿದ್ದಾರೆ. ಇದನ್ನು ನೀವು ಹೇಗೆ ಸರಿಪಡಿಸ್ಕೊಳ್ಬೋದು, ಪುನಃ ಮತ್ತೆ ಹೇಗೆ ಸರಿಪಡಿಸ್ಕೊಳ್ಬೋದು, ನೀವು ಯಾರನ್ನು ಭೇಟಿ ಆಗಬೇಕು, ಅದರದ ಸಂಪೂರ್ಣ ಮಾಹಿತಿ ನಾನು ನಿಮಗೆ ಈ ವಿಡಿಯೋದಲ್ಲಿ ಕೊಡ್ತೀನಿ. ಅದೇ ರೀತಿ ಇದರ ಬಗ್ಗೆ ಈಗೇನು ವಿಷಯಕ್ಕೆ ಸಂಬಂಧಪಟ್ಟಂಗೆ ಇದರ ಬಗ್ಗೆ ಸರ್ಕಾರ ಏನು ಪರಿಷ್ಕರಣೆ ಮಾಡ್ತಾ ಇದೆ ಎಂಬುದರ ಬಗ್ಗೆ ಸಂಪೂರ್ಣ ಮಾಹಿತಿ ಈ ವಿಡಿಯೋದಲ್ಲಿ ನಿಮಗೆ ಕೊಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ನೀವು ಸಂಪತ್ ಮೀಡಿಯಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಅದೇ ರೀತಿ ಸಾಕಷ್ಟು ಜನ ಸಬ್ಸ್ಕ್ರೈಬ್ ಮಾಡಿದರೆ ಅವ್ರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ನಿಮಗೆ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ. ಫ್ರೆಂಡ್ಸ್, 10 ರಿಂದ 11 ಲಕ್ಷ ಜನರ BPL ಕಾರ್ಡ್ ರದ್ದು ಮಾಡಿರುವುದು ನಿಮಗೆಲ್ಲ ಗೊತ್ತಿರ್ಬೋದು. ನ್ಯೂಸ್ ಪೇಪರ್ದಲ್ಲಿ ಅಥವಾ TV ಮಾಧ್ಯಮದಲ್ಲಿ ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ನೀವೆಲ್ಲ ನೋಡಿರ್ತೀರಿ. BPL ಕಾರ್ಡ್ ರದ್ದಾದರೆ ಅನ್ನಭಾಗ್ಯ ಯೋಜನೆಗಳು ಸಿಗುತ್ತಾ, ಅದು ಒಂದು ಪ್ರಶ್ನೆ. ಗೃಹಲಕ್ಷ್ಮಿ ಯೋಜನೆ 2,000 ರೂಪಾಯಿ ನಿಮಗೆ ಸಿಗುತ್ತಾ, ಅದು ಒಂದು ಪ್ರಶ್ನೆ. ಇದರ ಜನರ ಆಕ್ರೋಶ ವ್ಯಕ್ತಪಡಿಸೋದು ನಿಮಗೆ ನಿಜವಾಗ್ಲೂ ಅದು ಒಂಥರ ನಿಮಗೆ ಹೆವಿ ಟೆನ್ಷನ್ ಆಗಿಬಿಟ್ಟಿದೆ. ಸರ್ಕಾರದ BPL ಕಾರ್ಡ್ ಕೊಡೋದಕ್ಕಿಂತ ಮುಂಚೆ ಇವೆಲ್ಲ ಪ್ಯಾರಾಮೀಟರ್ಸ್ ಏನು ಹೇಳ್ತೀವಿ, ಅದಕ್ಕೆ ಅರ್ಹತೆಗಳು ಇವೆಲ್ಲ ನೋಡಿ ಕೊಡ್ತಿದ್ರೆ ಈ ರೀತಿ ತೊಂದರೆನೇ ಆಗ್ತಿರಲಿಲ್ಲ ಅಂತ ಇದು ವಿಷಯ ಸ್ಥಿತಿಯನ್ನು ಗಂಭೀರವಾಗಿ ನಾವು ತಿಳ್ಕೊಳ್ಬೇಕು. ಆದರೂ ಯೋಚನೆ ಇಲ್ಲ, ಇನ್ನಾದರೂ ಶ್ರೀಮಂತ ಜನರ BPL ಕಾರ್ಡ್ಗಳಾಗಿರ್ಬೋದು ಅವನ್ನ ರದ್ದು ಮಾಡಿ ನಿಜವಾದ ಬಡ ಜನರಿಗೆ BPL ಕಾರ್ಡ್ ಸಿಗಬೇಕಂತ ನಾವು ಕೂಡ ಮನವಿನ ಸಲ್ಲಿಸ್ತೀವಿ ಈ ಮುಖಾಂತರ. ಇವೆಲ್ಲ ಪ್ಯಾರಾಮೀಟರ್ ನೋಡಿ BPL ಕಾರ್ಡ್ ಕೊಟ್ಟಿದ್ದೇ ಆದರೆ ನಾವು ಕೂಡ ಸರ್ಕಾರಕ್ಕೆ ಹೊಗಳ್ತೀವಿ ಅಂತ ಹೇಳ್ಬೋದು. ಯಾಕಂದರೆ ಈಗ ಮಾಡ್ತಾ ಇರೋದು ಒಳ್ಳೆಯ ಸಂಗತಿನೇ. ಆದರೂ ಕೂಡ ಇನ್ನು ಮುಂದೆ ಆದರೂ ಕೂಡ APL ಕಾರ್ಡ್ ಯಾರು, APL ಕಾರ್ಡ್ ಅರ್ಹರು ಯಾರು, BPL ಕಾರ್ಡ್ ಅರ್ಹರು ಯಾರು ಅನ್ನೋದನ್ನು ತಿಳ್ಕೊಂಡ್ಬಿಟ್ಟು ಕಾರ್ಡ್ಸ್ನ ಕೊಡಲಿ, ಮುಂದೆ ಯಾವುದೇ ರೀತಿಯಿಂದ ತೊಂದರೆ ಆಗದೇ ಇರಲಿ ಅಂತ ನಾವು ಆಶಿಸ್ತೀವಿ. ಆದರೂ ಕೂಡ BPL ಕಾರ್ಡ್ ರದ್ದು ಮಾಡಿದ್ದಕ್ಕೆ ಕೆಲವೊಂದು ಪ್ಯಾರಾಮೀಟರ್ಸ್ ಅಂದರೆ ಮಾನದಂಡಗಳಿವೆ. ಅಂದರೆ ನಿಮ್ಮದು ಕೂಡ ಯಾವುದಾದ್ರೂ BPL ಕಾರ್ಡ್ ರದ್ದಾಗಿದ್ದರೆ ಎದಕ್ಕೆ ರದ್ದಾಗಿದೆ ಅನ್ನೋದ್ರ ಬಗ್ಗೆ ನಿಮಗೂ ಕೂಡ ತಿಳ್ಕೊಳ್ಬೇಕು. ಏನಂತಂದರೆ ವಾರ್ಷಿಕವಾಗಿ ನೀವು ಕೂಡ 1.20 ಅಂದರೆ 1,20,000ಕ್ಕಿಂತ ಹೆಚ್ಚು ನೀವು ಆದಾಯವನ್ನು ಮೀರಿರಬಾರ್ದು. ನಿಮ್ಮ ವರ್ಷದ ಒಂದು ಉತ್ಪನ್ನ ವಾರ್ಷಿಕ ಆದಾಯ ಏನಿದೆ 1,20,000ಕ್ಕಿಂತ ಹೆಚ್ಚು ಮೀರಿರಬಾರ್ದು. ಮೀರಿತ್ತಂದರೆ ಕಾರ್ಡ್ ಕ್ಯಾನ್ಸಲ್ ಆಗುತ್ತೆ. 3 ಹೆಕ್ಟರ್ಕ್ಕಿಂತ ಹೆಚ್ಚು ಭೂಮಿ ಹೊಂದಿರಬಾರ್ದು. ಅಥವಾ ನಿಮ್ದು ಯಾವುದೇ ರೀತಿಯಿಂದ ಓನ್ ಕಾರ್ ಗಾಡಿ ಅಂದರೆ ನಿಮ್ಮ ಕಾರ್ ಇರಬಾರ್ದು. ವೈಟ್ ಬೋಲ್ಡ್, ನೀವು ಎಲ್ಲೋ ಬೋಲ್ಡ್ ಇದ್ದರೆ ಆ ಟ್ಯಾಕ್ಸಿ ಅಂತ ಇರುತ್ತೆ, ಅದು ನಡೆಯುತ್ತೆ. ಬಟ್ ವೈಟ್ ಬೋಲ್ಡ್ ನಿಮ್ಮ ಪರ್ಸ್ನಲ್ ಕಾರ್ಸ್ ಏನಂತ ಕರೀತಾರೆ, ವೈಟ್ ಬೋಲ್ಡ್ ಇರುತ್ತೆ. ವೈಟ್ ಬೋಲ್ಡ್ನಲ್ಲಿ ನಿಮ್ಮ ಪರ್ಸ್ನಲ್ ಕಾರ್ ಇದ್ದರೂ ಕೂಡ ನಿಮ್ಮದು BPL ಕಾರ್ಡ್ ಹೋಯ್ತು ಅಂತ ತಿಳ್ಕೊಳ್ಳಿ. ಯಾವುದೇ ಸರ್ಕಾರಿ ನೌಕರರಿರಬಾರ್ದು. ನೀವು ಸರ್ಕಾರಿ ನೌಕರಿ ಆಗಿದ್ದರೂ ಕೂಡ ನೀವು BPL ಕಾರ್ಡ್ ಮಾಡಿದರೆ ಮತ್ತು ನಿಮಗೆ ಅದು ದಂಡ ಬಂದೇ ಬರುತ್ತೆ. ನಗರ ಭಾಗದಲ್ಲಿ ಅಥವಾ ನೀವು ನಗರ ಪ್ರದೇಶಗಳಲ್ಲಿ ಮನೆಯ ವಿಸ್ತೀರ್ಣ ಒಂದು ವಿಸ್ತೀರ್ಣ ಅಂತ ಕೇಳ್ತೇವೆ, 1,000 ಸ್ಕ್ವೇರ್ ಫೀಟ್ಗಿಂತ ಹೆಚ್ಚು ಮೀರಬಾರದು. ಅದಕ್ಕಿಂತ ಹೆಚ್ಚು ಮೀರಿ ಮಾಡಿ ಲಕ್ಸುರಿಯಸ್ ಆದಂಥ ಒಂದು ಡುಪ್ಲೆಕ್ಸ್ ಮನೆ ಕಟ್ಟಿದ್ವಿ, 2 ಅಂತಸ್ತಿನ ಮನೆ ಕಟ್ಟಿದ್ವಿ, ಹೀಗೆಲ್ಲ ಮಾಡಿದರೆ ನೀವು BPL ಕಾರ್ಡ್ ಆಗಿದ್ದರೆ ಅದು ನಿಮಗೆ ತೊಂದರೆ ಆಗೇ ಆಗುತ್ತೆ. ಯಾಕಂದರೆ ವೆರಿಫಿಕೇಷನ್ ಇನ್ನು ಮುಂದೆ ಸ್ಟಾರ್ಟ್ ಆಗುತ್ತೆ, ಅದರಿಂದ ಅಡ್ಡ ಪರಿಣಾಮಗಳು ನಿಮಗೆ ಬಂದೇ ಬರುತ್ತೆ. ಅದೇ ರೀತಿ ವಾಣಿಜ್ಯ ತೆರಿಗೆ ಆಗಿರ್ಬೋದು, ಆದಾಯ ತೆರಿಗೆ ಆಗಿರ್ಬೋದು, ಅಥವಾ ನೀವು IT ರಿಟರ್ನ್ಸ್ ಏನಾದರೂ ಪಾವತಿ ಮಾಡ್ತಾಯಿದ್ರೆ BPL ಕಾರ್ಡ್ ರದ್ದಾಗುತ್ತೆ. ಈ ನಿಯಮಗಳು ಏನು ಹೇಳಿದೇನಿಲ್ಲ, ಇಷ್ಟು ನಿಯಮಗಳು ಏನು ಪ್ಯಾರಾಮೀಟರ್ಸ್ ಅಂತ ಹೇಳ್ತೀವೋ, ಮಾನದಂಡಗಳನ್ನೇ ಏನು ಹೇಳಿದೇನಿಲ್ಲ, ಇದ್ರೊಳಗೆ ನಿಮ್ದು ಏನಾದರೂ ಆಗಿದ್ದರೆ ಆದರೆ ನೀವು ಭಾರಿ ದಂಡವನ್ನು ಸರ್ಕಾರದವರು ನಿಮಗೆ ವಿಧಿಸ್ತಾರೆ. ಅದೇ ರೀತಿ ಕಾರ್ಡ್ ರದ್ದಾಗೋದು ಖಂಡಿತ. ಆದರೂ ವಿಪರ್ಯಾಸ ಅಂತಂದರೆ ಸರ್ಕಾರ ಕೆಲವೊಂದು BPL ಕಾರ್ಡ್ ನಿಜವಾಗ್ಲೂ ಬಡ ಜನರಿಗೆ BPL ಕಾರ್ಡ್ಗಳನ್ನು APL ಕಾರ್ಡ್ನನ್ನಾಗಿ ಪರಿವರ್ತನೆ ಮಾಡಿದ್ದಾರೆ ಅಂತ ಕೇಳಿಬರ್ತಾಯಿದೆ. ಆದರೆ ಬಡ ಜನರಿಗೆ ತುಂಬ ತೊಂದರೆ ಆಗಿದೆ. ಇದ್ರೂ ಕೂಡ ಬೆಳಕಿಗೆ ಬಂದಿದೆ ಇವಾಗ ಕೆಲವೊಂದು ಕಾರ್ಡ್ಗಳು ಸಸ್ಪೆಂಡ್ ಕೂಡ ಆಗಿದೆ, ಅಂದರೆ ರದ್ದು ಕೂಡ ಮಾಡಿದ್ದಾರೆ.
ಗೆಳೆಯರೆ ನೀವು ಕೂಡ ಚೆಕ್ ಮಾಡ್ಕೊಳ್ಳಿ, ನಿಮ್ಮ ಎ ಪಿ ಎಲ್ ಕಾರ್ಡ್ ಆಗಿರ್ಬೋದು, ಬಿ ಪಿ ಎಲ್ ಕಾರ್ಡ್ ಆಗಿರ್ಬೋದು, ಅದು ಕೂಡ ಸ್ಥಿರ ಸ್ಥಿತಿಯಲ್ಲಿ ಇದೆಯಾ ಇಲ್ವಾ ಅಂತ. ಅದನ್ನು ನೀವು ಹೇಗೆ ಚೆಕ್ ಮಾಡ್ಕೊಳ್ತೀರಾ ಅಂತಂದರೆ ahara.kar.nic ನಾನು ಲಿಂಕನ್ನು ಡಿಸ್ಕ್ರಿಪ್ಷನ್ದಲ್ಲಿ ಹಾಕಿರ್ತೇನೆ ಅಥವಾ ನೀವು ಕಮೆಂಟ್ ಬಾಕ್ಸಲ್ಲಿ ಹಾಕಿರ್ತೇನೆ. ಲಿಂಕನ್ನು ಓಪನ್ ಮಾಡಿಬಿಟ್ಟು ನಿಮ್ಮ RC ನಂಬರ್ ಏನು ರೇಷನ್ ಕಾರ್ಡ್ ನಂಬರ್ ಇರ್ತದೆ ಅದನ್ನು ಕ್ಲಿಕ್ ಮಾಡಿದ ತಕ್ಷಣ ಅದು ಯಾವ ಸ್ಥಿತಿಯಲ್ಲಿದೆ ಅನ್ನೋದನ್ನು ನೀವು ಒಂದ್ಸರಿ ಖಾತ್ರಿ ಮಾಡ್ಕೊಳ್ಬೋದು. ಈ ಒಂದು ಕೆಲವೊಂದು ಸರ್ಕಾರದ ಎಡವಟ್ಟುಗಳಿಂದ ಬಿ ಪಿ ಎಲ್ ಕಾರ್ಡ್ ಎ ಪಿ ಎಲ್ ಕಾರ್ಡ್ ಆಗಿ ಕನ್ವರ್ಟ್ ಆಗಿದೆ. ಅದೇ ರೀತಿ ಸಾಕಷ್ಟು ಬಿ ಪಿ ಎಲ್ ಕಾರ್ಡ್ ಕೂಡ ರದ್ದಾಗಿದೆ. ಇದು ನೀವು ಕೂಡ ಈ ಕೆಲವೊಂದಿಷ್ಟು ನನಗೆ ಹೇಳಿದಿಲ್ಲ ahara.kar.nic ಈ ಲಿಂಕನ್ನು ಓಪನ್ ಮಾಡಿಕೊಟ್ಟು ನೀವು ಫಸ್ಟ್ ಕನ್ಫರ್ಮ್ ಮಾಡ್ಕೊಳ್ಳಿ. ನಿಮ್ಮ ಕಾರ್ಡಿನ ಸ್ಥಿತಿಗತಿಗಳನ್ನು ನೀವು ಫಸ್ಟ್ ನೋಡ್ಕೊಳ್ಳಿ. ಗೆಳೆಯರೆ, ಸರ್ಕಾರ ಒಂದು ಈ ಎಡವಟ್ಟು ಆಗಿರ್ಬೋದು ಅಥವಾ ಕೆಲವೊಂದು ಟೈಮ್ದಲ್ಲಿ ಇವೆಲ್ಲ ಒಂದು ಸಾಫ್ಟ್ವೇರ್ದಲ್ಲಿ ಏನಾದರೂ ಮಾಡಲಿಕ್ಕೆ ಹೋಗಿ ಕೆಲವೊಂದು ಬಿ ಪಿ ಎಲ್ಲಿಂದ ಎ ಪಿ ಎಲ್ ವರ್ಗಾವಣೆ ಇವೆಲ್ಲ ಎಡವಟ್ಟುಗಳಿಂದ ಎಚ್ಚೆತ್ತು ಮನೆ ಮನೆಗೆ ಹೋಗಿ ಸರ್ವೆ ಮಾಡಿ ಅವರಿಗೆ ಪುನಃ ಕಾರ್ಡುಗಳನ್ನಾಗಿ ಹಿಂದಿರುಗಿಸುತ್ತೇವೆ ಅಂತ ಸರ್ಕಾರ ಈಗ ಆಲ್ರೆಡಿ ತಿಳಿಸಿದೆ. ಅದು ನಿಮಗೂ ಕೂಡ ಗೊತ್ತು. ಆದರೆ ಅರ್ಹರಿಗೆ ಬಿ ಪಿ ಎಲ್ ಕಾರ್ಡ್ ಕೊಟ್ಟರೆ ತುಂಬಾ ಒಳ್ಳೆಯದು. ಸರ್ಕಾರಕ್ಕೆ ಒಂದು ಒಳ್ಳೆಯ ಹೆಸರು ಕೂಡ ಬರುತ್ತೆ. ಇನ್ನು ಮುಂದೆ ಯಾರಿಗೆ ಫಲಾನುಭವಿಗಳು ಇರ್ತಾರೆ ಅವ್ರಿಗೆ ಸರಿಯಾದ ರೀತಿಯಲ್ಲಿ ಅನ್ನಭಾಗ್ಯ ಯೋಜನೆ ಆಗಿರ್ಬೋದು, ಕೆಲವೊಂದು ಯೋಜನೆಗಳು ಸರಿಯಾಗಿ ಸಿಕ್ಕಿದರೆ ಸಮಾಜದಲ್ಲಿ ಅವರು ಕೂಡ ಚೆನ್ನಾಗಿ ಬದುಕ್ತಾರೆ ಅಂತ ಆಶಿಸ್ಬೋದು. ಕೆಲವರು ಸರಿಯಾಗಿ ಬಿ ಪಿ ಎಲ್ ಕಾರ್ಡ್ ಸರಿಯಾಗಿ ಬಿ ಪಿ ಎಲ್ ಕಾರ್ಡ್ ಕೂಡ ಕ್ಯಾನ್ಸಲ್ ಆಗಿದ್ದರೆ, ಅಂದರೆ ಎಲ್ಲನೂ ಸರಿಯಾಗಿದ್ದು ನನ್ನ ಬಿ ಪಿ ಎಲ್ ಕಾರ್ಡ್ ನಾವು ಕ್ಯಾನ್ಸಲ್ ಆಗಿದೆ ರೀ ಅಥವಾ ಎ ಪಿ ಎಲ್ ಕಾರ್ಡ್ ಕ್ಯಾನ್ಸಲ್ ಆಗಿದೆ ಅಂದರೆ, ನೀವು ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗಿದೆ ಅಂದರೆ ಅದಕ್ಕೊಂದು ರೀಸನ್ ಇರುತ್ತೆ. ಏನಂದರೆ ನೀವು ಕಳೆದ 6 ತಿಂಗಳ ಹಿಂದಿನಿಂದ ನೀವು ಯಾವುದೇ ರೀತಿಯಿಂದ ಅಕ್ಕಿ ನೀವು ತೊಗೊಂಡಿಲ್ಲ ಅಂದರೆ ಕ್ಯಾನ್ಸಲ್ನ ಗ್ಯಾರಂಟಿ ಆಗುತ್ತೆ. ಕ್ಯಾನ್ಸಲ್ ಆದರೆ ಏನು ಮಾಡಬೇಕು, ಯಾರಿಗೆ ಭೇಟಿ ಆಗಬೇಕು? ಆಹಾರ ಇಲಾಖೆಗೆ ಹೋಗಿ ಭೇಟಿಯಾಗಿ ಒಂದು ಲೆಟ್ರನ್ನ ಬರೆದು ಕೊಡ್ರಿ. ಏನಂತ, ಇನ್ನು ಮುಂದೆ ನಾವು ಪ್ರತಿ ತಿಂಗಳ ಅಕ್ಕಿಯನ್ನು ತೆಗೆದುಕೊಳ್ತೇವೆ ಅಂತ ಬರೆದು ಕೊಟ್ಟು ನೀವು ಪ್ರತಿ ತಿಂಗಳು ನಾವು ರೇಷನ್ನ ಒಯ್ತೇವೆ, ಏನೋ ಒಂದು ರೀಸನ್ ಹಾಕಿಬಿಟ್ಟು ಇಷ್ಟು ದಿನ ನಾವು ರೇಷನ್ ಓದಲಿಲ್ಲ, ಈ ಪ್ರತಿ ತಿಂಗಳ ನಾವು ರೇಷನ್ ಬೇಕಾಗುತ್ತೆ, ನನಗೆ ರೇಷನ್ ಬೇಕೇ ಅತ್ಯವಶ್ಯಕವಾಗಿದೆ ಅಂತ ಹೇಳಿ ಬರೆದು ಕೊಟ್ಬಿಟ್ರೆ ಅವ್ರು ವೆರಿಫಿಕೇಷನ್ ಮಾಡಿ ರದ್ದಾದ ಕಾರ್ಡ್ ಪುನಃ ಕೊಡುವ ಒಂದು ಕೆಲಸವನ್ನು ಮಾಡ್ತಾರೆ. ಇನ್ನು ನಿಮ್ಮ ಮೇನ್ ಇಂಪಾರ್ಟೆಂಟ್ ವಿಷಯಕ್ಕೆ ಬರೋಣ. ಏನು ವಿಷಯ ಅಂತಂದರೆ, ಕೆಲವೊಂದು ಜನ ಈಗ 2,000 ರೂಪಾಯಿ ಬರುತ್ತಾ ಇಲ್ವಾ, ಇದು 15ನೇ ಕಂತು ಏನು ಮಾಡುತ್ತೆ, 16ನೇ ಕಂತು ಏನು ಮಾಡುತ್ತೆ, ಇವೆಲ್ಲ ನಿಮಗೆ ಕಂತಿನ ಬಗ್ಗೆ ಸಾಕಷ್ಟು ಜನ ಮಹಿಳೆಯರಿಗೆ ಇದೊಂದು ಕಿರಿಕಿರಿ ಆಗಿಬಿಟ್ಟಿದೆ, ಹೆಡೇಕ್ ಆಗಿಬಿಟ್ಟಿದೆ. ಸೊ ಬಿ ಪಿ ಎಲ್ ಕಾರ್ಡ್ ರದ್ದಾಗಿದ್ದರೂ ಗೃಹಲಕ್ಷ್ಮಿ ಹಣ ಬಂದೇ ಬರುತ್ತೆ, ನೋ ಡೌಟ್. ಬಿ ಪಿ ಎಲ್ ಕಾರ್ಡ್ ರದ್ದಾಗಿದ್ದರೂ ಗೃಹಲಕ್ಷ್ಮಿ ಹಣ ಬಂದೇ ಬರುತ್ತೆ ಅಂತ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವರಾದಂಥ ಮಾನ್ಯ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಸ್ಪಷ್ಟನೆ ಕೊಟ್ಟಿದ್ದಾರೆ. ಒಂದೇ ಒಂದು ರೀಸನ್ದಲ್ಲಿ ಅವರು ಸ್ಪಷ್ಟನೆ ಕೊಟ್ಟಿದ್ದಾರೆ ಅಂದರೆ, ಯಾವ ಒಂದು ಮಹಿಳೆ ಆ ತೆರಿಗೆ ಕಟ್ಟುವವರು ಯಾರಾದರೂ ಇದ್ದರೆ ಅವರಿಗೆ ಮಾತ್ರ 2,000 ರೂಪಾಯಿ ಹಣ ಬರಲ್ಲ. ಇದನ್ನು ನೆನ್ಪಿಟ್ಕೊಂಬೇಡಿ. ಎ ಪಿ ಎಲ್ ಆಗಿರ್ಬೋದು ಅಥವಾ ಬಿ ಪಿ ಎಲ್ ಆಗಿರ್ಬೋದು, ಯಾವುದೇ ಕಾರ್ಡ್ ರದ್ದಾಗಿದ್ದರೂ ತೊಂದರೆ ಇಲ್ಲ. ಗೃಹಲಕ್ಷ್ಮಿ ಹಣ ಎ ಪಿ ಎಲ್ ಆಗಿರ್ಬೋದು ಅಥವಾ ಬಿ ಪಿ ಎಲ್ ಆಗಿರ್ಬೋದು, ತಿಳಿತಲ್ಲ, ಎ ಪಿ ಎಲ್ ಆಗಿರ್ಬೋದು ಬಿ ಪಿ ಎಲ್ ಎರಡೂ ನೀವು ಕಾರ್ಡನ್ನು ಯಾವುದೇ ರೀತಿಯಿಂದ ವರ್ಗಾವಣೆ ಆಗಿದ್ದರೆ ತೊಂದರೆ ಇಲ್ಲ. ಆದರೆ ಬಿ ಪಿ ಎಲ್ದಿಂದ ಎ ಪಿ ಎಲ್ಗೆ ಆಗಿರ್ಬೋದು, ಆದರೆ ಎ ಪಿ ಎಲ್ಗೂ ರದ್ದಾಗಿದೆ, ಇಲ್ಲೂ ಬಿ ಪಿ ಎಲ್ಗೂ ಎ ಪಿ ಎಲ್ಗೂ ಕನ್ವರ್ಟ್ ಆಗಿಲ್ಲ, ಅದು ಕೂಡ ರದ್ದಾಗಿದೆ. ಅಂದರೆ ನಿಮ್ಮದು ಸ್ಥಿತಿಗತಿನೇ ಇಲ್ಲ, ಆ ಕಾರ್ಡ್ಗೆ ಪೂರ್ತಿಯಾಗಿ ರದ್ದಾಗಿದೆ, ಸಸ್ಪೆಂಡ್ ಆಗಿದ್ದರೆ ನೀವು ಗೃಹಲಕ್ಷ್ಮಿ ಹಣ ಬರಲ್ಲ. ಇದನ್ನು ನೆನಪಿಟ್ಕೊಳ್ಳಿ. ಓಕೆ, ನಾನು ಮೊದಲೇ ಹೇಳಿದ ಹಾಗೆ ನಿಮ್ಮ ಒಂದು ರೇಷನ್ ಕಾರ್ಡ್ನ ಸ್ಥಿತಿಗತಿಯನ್ನು ನೀವು ಒಂದು ಆಹಾರ ಇದನ್ನು ಕೊಡ್ತೇನೆ, ಡಿಸ್ಕ್ರಿಪ್ಷನ್ದಲ್ಲಿ ಕೊಡ್ತೀನಿ. ಹಾಗೆ ಈ ಲೈನ್ದಲ್ಲಿ ಕೂಡ ನೀವು ವಿಡಿಯೋ ಲೈನ್ದಲ್ಲಿ ಕೂಡ ಬರುತ್ತೆ, ಅದನ್ನು ಹೋಗಿ ಚೆಕ್ ಮಾಡ್ಕೊಳ್ಳಿ ಫಸ್ಟ್ ಏನಾಗಿದೆ ಅದನ್ನಂತ. ನೀವೇನಾದರೂ ಇದ್ರ ಬಗ್ಗೆ ನಿಮಗೇನಾದರೂ ಕನ್ಫ್ಯೂಷನ್ ಆಗಿದ್ದರೆ ಪ್ಲೀಸ್ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಅದೇ ರೀತಿ ಯಾರೇ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಹೊಸಬ್ರು ಯಾರು ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡಿ ನೋಡಿ. ನಿಮಗೆ ಏನಾದರೂ ತೊಂದರೆ ಆಗಿದ್ದರೆ, ನಿಮಗೇನೋ ಕನ್ಫ್ಯೂಷನ್ ಇದ್ದರೆ ಒಂದು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ನನಗೆ ಬಿಡುವಿನ ಸಮಯದಲ್ಲಿ ನಾನು ನಿಮಗೆ ಉತ್ತರವನ್ನು ಕೊಡ್ತೇನೆ. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೆ ನಮಸ್ಕಾರ.